ನೋಡಿ, ಬಹಳ ಚರ್ಚೆ ಆಗಿತ್ತು. ಏನಂತ ಕೇಳಿದ್ರೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯರವರು ತಮ್ಮ ಸ್ಥಾನವನ್ನ ಬಿಟ್ಟುಕೊಡುವ ಸಂದರ್ಭದಲ್ಲಿ ತನ್ನ ಮಗನಿಗೆ ಮುಖ್ಯ ಸ್ಥಾನ ಕೊಡಬೇಕು ಅಂತ ಅವರು ಹೇಳಿದ್ರು, ಡಿಮ್ಯಾಂಡ್ ಮಾಡಿದ್ರು ಅನ್ನುವಂಥ ವಿಚಾರ ಆ ಸಂದರ್ಭದಲ್ಲಿ ಬಹಳ ಚರ್ಚೆ ಆಗ್ತಿತ್ತು. ಇದೇ ವಿಚಾರಕ್ಕೆ ಹೊಂದಿಕೆ ಆಗುವಂತೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನಾವು ಅದರಲ್ಲಿ ಏನು ಮೂಗು ತೂರಿಸಲ್ಲ. ಸಂಪುಟ ವಿಸ್ತರಣೆ ಎಐಸಿಸಿ ಅಧ್ಯಕ್ಷರ ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಕರೆದಾಗ ಹೋಗಿ ಚರ್ಚೆಯನ್ನ ಮಾಡ್ತಾರೆ ಅಂತ ಯತೀಂದ್ರ ಅವರು ಹೇಳಿರುವಂಥದ್ದು. ವರಿಷ್ಠರ ಜೊತೆ ಚರ್ಚೆ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ. ಕಲಬುರಗಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಚರ್ಚೆ ಮತ್ತು ಬಹಳ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತ ಕೇಳಿದ್ರೆ, ಯತೀಂದ್ರ ಸಿದ್ದರಾಮಯ್ಯರಿಗೆ ಯಾವ ಪೋಸ್ಟ್ ಅನ್ನು ನೀಡಲಾಗುತ್ತೆ ಅಥವಾ ಬಹುಶಃ ಮೊದಲೆಲ್ಲ ಹೇಳಲಾಗ್ತಿತ್ತು ಅವರನ್ನ DCM ಮಾಡಲಾಗುತ್ತೆ ಅಂತ ಹೇಳಿ. ಆದರೆ DCM ಪರಮೇಶ್ವರ್ ಅವರಾದರೂ ಯತೀಂದ್ರ ಸಿದ್ದರಾಮಯ್ಯ ಆಗಲಿಲ್ಲ. ಸೊ ಬೇರೆ ಬೇರೆ ಖಾತೆಗಳನ್ನು ಯತೀಂದ್ರ ಅವರಿಗೆ ಕೊಡುವಂಥ ಸಾಧ್ಯತೆಗಳಿದೆಯಾ? ಈ ವಿಚಾರ ಕುರಿತಾಗಿ ಕೂಡ ಬಹಳ ಕುತೂಹಲವನ್ನು ಮೂಡಿಸಿದೆ. ವಾಟ್ಸೋ ಎವರ್ ಯತೀಂದ್ರ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವ್ಯಾರೂ ಅದಕ್ಕೆ ಮೂಗು ತೂರಿಸಲ್ಲ, ಅದೇನಿದ್ರು ಕೂಡ AICC ಅಧ್ಯಕ್ಷರ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದನ್ನೇ ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲಾ ಉಸ್ತುವಾರಿಗಳು ಕೂಡ ನಾವು ಮಾಡಿದ್ದೀವಿ. ಮತ್ತು ಈಗಾಗಲೇ ನಾವೆಲ್ಲ ಮೀಟಿಂಗ್ ಮಾಡಿ ನೀರಿನ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಕ್ಕೆ ಕ್ರಮ ಏನು ತಗೋಬೇಕು ಅಂತ ಕೂಡ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇವಾಗ ಎಲ್ಲೆಲ್ಲಿ ರಿಸರ್ವರ್ ಇರ್ತದಲ್ಲ, ಈ ನೀರು ಕುಡಿಯೋ ನೀರಿಗೆ ಮಾತ್ರ ಆದ್ಯತೆ ಇಟ್ಕೋಬೇಕು, ಬೆಳೆಗಳಿಗೆ ನೋಡಿ ಕುಡಿಯೋ ನೀರಿಗೆ ಏನಾದರೂ ಉಳಿದ್ರೆ ಮಾತ್ರ ಕೊಡಬೇಕು ಅಂತ ಹೇಳಿದ್ದೀವಿ. ಮತ್ತು ಎಲ್ಲೆಲ್ಲಿ ಕುಡಿಯೋ ನೀರಿನ ಅಭಾವ ಇರುತ್ತೆ ಅಲ್ಲೆಲ್ಲ ಕೂಡ ಕೊಳವೆ ಬಾವಿಗಳನ್ನ ಕೊಡಿಸಬೇಕು. ಎಲ್ಲಿ ನೀರು ಬರಲ್ವೋ ಅಲ್ಲಿ ಕೊಳವೆ ಬಾವಿಗಳನ್ನ ಬಾಡಿಗೆಗೆ ತೊಗೋಬೇಕು, ಇಲ್ಲ ಟ್ಯಾಂಕರ್ಗಳಲ್ಲಿ ನೀರು ಕೊಡಿಸ್ಬೇಕು, ಮೇವೆಲ್ಲ ದಾಸ್ತಾನು ಇದೆಯಾ ಅಂತ ನೋಡ್ಕೋಬೇಕು. ಮತ್ತು ರೈತರಿಗೂ ಕೂಡ ಎಲ್ಲ ಸೂಚನೆ ಕೊಡಬೇಕು, ವಾಟರ್ ಹೆಚ್ಚು ನೀರನ್ನ ಉಪಯೋಗಿಸ್ಕೊಳ್ಳೋಂಥ ಬೆಳೆಗಳನ್ನು ಬೆಳೆಸಬಾರ್ದು ಅಂತ ಹೇಳಿ ಎಲ್ಲ ಹೇಳಿದ್ದೀವಿ. ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಬರ ನಿರ್ವಹಣೆಗೆ ಅಂಥೇಳಿ 1 ಕೋಟಿಯಷ್ಟು ಅನುದಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬರನ ಎದುರಿಸೋದಕ್ಕೆ ಇನ್ನು ಈ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಬಹಳ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲೇ ಈಶ್ವರ್ ಖಂಡ್ರೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ಖರ್ಗೆಯನ್ನ ಭೇಟಿಯಾಗಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಂತೆ ಈಶ್ವರ್ ಖಂಡ್ರೆ. ಖರ್ಗೆ ಭೇಟಿಯಾಗಿ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾರು? ಈಶ್ವರ್ ಖಂಡ್ರೆ ಅವರು. ಸಚಿವ ಈಶ್ವರ್ ಖಂಡ್ರೆ ಖರ್ಗೆಯನ್ನ ಭೇಟಿಯಾದ ಬಳಿಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನಾವು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಒಳಗಡೆ ಏನ್ ಚರ್ಚೆ ಆಗಿದೆ ಅದನ್ನೆಲ್ಲರೂ ಕೂಡ ಗೆಸ್ ಮಾಡಬಹುದು. ಆಬ್ವಿಯಸ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಿರುತ್ತೆ. ರಾಹುಲ್ ಗಾಂಧಿ ದೆಹಲಿಯಿಂದ ಮರಳಿ ಬರಬೇಕು, ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ವಿಳಂಬ ಇಲ್ಲ, ಆಗಲ್ಲ. ರಾಹುಲ್ ಗಾಂಧಿ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ದೆಹಲಿಯಿಂದಲ್ಲ, ವಿದೇಶದಿಂದ ರಾಹುಲ್ ಗಾಂಧಿ ಅವರು ವಾಪಸ್ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಈಶ್ವರ್ ಖಂಡ್ರೆ ಖರ್ಗೆ ಅವರನ್ನ ಭೇಟಿಯಾದ್ರು, ಚರ್ಚೆಯನ್ನ ಮಾಡಿದ್ರು. ಆದ್ರೆ ಹೊರಗೆ ಬಂದು ಮಾಧ್ಯಮಗಳ ಎದುರಿಗೆ ಮಾತ್ರ ಇಲ್ಲಪ್ಪ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ, ನಮ್ಗೇನು ಗೊತ್ತಿಲ್ಲ, ಅದೇನಿದ್ರು ಕೂಡ ಹೈಕಮಾಂಡೇ ಚರ್ಚೆ ಮಾಡುತ್ತೆ, ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ಕೂಡಲೇ ಆಗಲ್ಲ, ಅಲ್ಲೇನೋ ಒಂದಿಷ್ಟು ವಿಚಾರಗಳನ್ನು ಆಬ್ವಿಯಸ್ಲಿ ಇವ್ರು ಚರ್ಚೆ ಮಾಡಿರ್ತಾರೆ. ಅವ್ರು ಹೊರಗಡೆ ಬಂದು ಅವ್ರು ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನೀವೇ ನೋಡಿ. ಕೆಪಿಎಸ್ಸಿ ಅಧ್ಯಕ್ಷರನ್ನು ಅಮಾನತ್ ಮಾಡಿದ್ದಾರೆ ರಾಜ್ಯಪಾಲರು. ತಮ್ಮ ಪುತ್ರಿಯರಿಗೆ ಹುದ್ದೆ ಕೊಡಿಸೋಕೆ ಅವರು ಲಾಭ ಮಾಡಿಕೊಟ್ಟಿದ್ದಾರೆ ಆರೋಪದ ಮೇಲೆ. ನೋಡಿ, ಈಗ ಯಾರೇ ಕಾನೂನು ಉಲ್ಲಂಘನೆ ಮಾಡಿದರೆ ಕಾನೂನು ರೀತಿಯ ಕ್ರಮ ಆಗ್ತದೆ. ಇವತ್ತು ಆ ವಿಷಯದ ಬಗ್ಗೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಅದರ ಮಾಹಿತಿಯನ್ನು ತರಿಸ್ಕೊಂಡು ನಾನು ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ವಿಧಾನ ಪರಿಷತ್ ನಾಮನಿರ್ದೇಶನಗಳು ಕೂಡ ಬಾಕಿ ಇದಾವೆ. ತಾವು ಕೂಡ ತಮ್ಮ ಸಮುದಾಯಕ್ಕೆ ಬೇಕು ಅನ್ನೋಂಥ ಒಂದು ಬೇಡಿಕೆ ಇಟ್ಟಿದ್ದೀರಿ ಹಿಂದೆಲ್ಲ. ನೋಡಿ, ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವಂಥದ್ದು ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಬಲ ಸಮುದಾಯ ಲಿಂಗಾಯತ ವೀರಶೈವ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಇದ್ದೇ. ಈ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬಹಳ ಕುತೂಹಲವನ್ನು ಕೆರಳಿಸಿದೆ. ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ಶಾಸಕ ಅಶೋಕ್ ಪಠಣ್.
2 ದಿನದಲ್ಲಿ DK-ಶಿನೇ ದೆಹಲಿಗೆ ಕರೆಯಬಹುದು, DK-ಶಿ ಅವರನ್ನ ದೆಹಲಿಗೆ ಕರೆಯಬಹುದು, ಅಲ್ಲಿ ಹೋಗಿ ಚರ್ಚೆ ಆಗುತ್ತೆ. ಬೆಂಗಳೂರಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಈ ಸುಳಿವನ್ನ ನಿಮ್ಮ ಸಂಪೂರ್ಣ ವಾಹಿನಿ 3 ದಿನಗಳ ಹಿಂದೆಯೇ ನಾವು ನಿಮಗೆ ನೀಡಿದ್ವಿ. ಎಲ್ಲವೂ ನಾವು ಹೇಳ್ದಂಗೆ ಆಗ್ತಾ ಇದೆ. ಸಚಿವ ಸ್ಥಾನ ನೀಡುವಂತೆ ಮನವಿಯನ್ನ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಆಷಾಢಕ್ಕೂ ಸಂಪುಟ ವಿಸ್ತರಣೆಗೂ ಸಂಬಂಧನೇ ಇಲ್ಲ. ಅಲ್ಲಲ್ಲ, ನಮ್ಗೆ ಗೊತ್ತಿಲ್ವಾ ನಿಮ್ ಗುಟ್ಟೇನು ಅಂತ ಹೇಳಿ? ಆಷಾಢ ಮಾಸ ಬರೋದ್ರೊಳಗಡೆ ಏನೇನು ಮಾಡಬೇಕು ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ. ಸುಮ್ಮನೆ ಈ ಹೇಳಿಕೆಗಳು ಯಾಕೆ? ಬೆಳಗಾವಿಯಿಂದ ನಾನು ಸೀನಿಯರ್ ಶಾಸಕ ಇದ್ದೀನಿ, ಜಾತಿ ನೋಡಬೇಡಿ, ಪಕ್ಷ ನಿಷ್ಠೆ ನೋಡಿ ಸ್ಥಾನವನ್ನ ಕೊಡಿ ಅಂತ ಬೆಂಗಳೂರಲ್ಲಿ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಭಾಳ ಜನ ಆಕಾಂಕ್ಷಿ ಇದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಭಾಳ ಸೀನಿಯರ್ ಇದ್ದೀನಿ. ಪಕ್ಷ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ನಮ್ಮ ಹೈಕಮಾಂಡ್ನವ್ರಿಗೂ ನಮ್ಮ ರಾಜ್ಯದ ನಾಯಕರುಗಳಿಗೆ ಬರೀ ಜಾತಿ ನೋಡಬೇಡಿ, ಪಕ್ಷದ ನಿಷ್ಠೆ ಮತ್ತು ಸರ್ವಿಸ್ ಎಷ್ಟು ವರ್ಷದಿಂದ ನಾವು ಪಕ್ಷದಾಗಿದ್ದೀವಿ ಅದನ್ನು ನೋಡಿ ಕೊಟ್ಟರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಬೆಳಿಗ್ಗೆ ಬಂದು ಅವ್ರು ಇವತ್ತು ಡೆಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಾಯಿತು. ಅದಕ್ಕೆ ಬಂದು ಆದಷ್ಟು ಬೇಗನೆ ಮಂತ್ರಿ ಮಾಡಿ ಅಂತ ಹೇಳಿದ್ದೀವಿ. ಆಯ್ತಪ್ಪ ಹೋಗ್ತಾ ಇದ್ದೀನಿ, ರಾಹುಲ್ ಗಾಂಧಿ ಬಂದರೆ ವಿಚಾರ ಮಾಡಿ ಆದಷ್ಟು ಬೇಗನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಯೋ ಚಾನ್ಸಸ್ ಇದೆ ಸ್ವಾಮಿ, ಇವತ್ತು ನಾಳೆ ಕರೆಯೋ ಚಾನ್ಸಸ್ ಇದೆ. ಇನ್ನೊಂದು 2-3 ದಿನದಾಗೆ ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.